ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಕ್ಕಾರ ನಿಂತಿದ್ದೀರಾ? ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಆಗದೆ ಇರುತ್ತಮ್ಮಲ್ಲಿ. ಅತ್ತೆಗೇನಾದರೂ ಆಗಿದ್ದಿದ್ರೆ ನಾವೇನು ಮಾಡಬೇಕಿತ್ತು? ಆಗಿರೋದು ಸಣ್ಣ ವಿಷಯ ಏನಲ್ಲ. ಹಾ ಅಕ್ಕರೆ ನನ್ಗೆ ಯಾಕೋ ಇದೆಲ್ಲ ಯಾರೋ ಬೇಕು ಅಂತಾನೆ ಮಾಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತೈತೆ. ಹ್ಞೂ ಅಕ್ಕರೆ, ನೀವೇ ಯೋಚನೆ ಮಾಡಿ ನೋಡಿ, ಸಮಯ ನೋಡಿ. ಮೊದಲು ಆ ಆಕ್ಸಿಡೆಂಟ್ ಪ್ರಯತ್ನ, ಅದಾದ್ಮೇಲೆ ಮನೇಲಿ ಈ ರೀತಿ ಆಗೈತೆ. ಎರಡಕ್ಕೂ ಗಂಟಾಕಿ ನೋಡಿದ್ರೆ ಏನೋ ಸಂಬಂಧ ಅಂತ ನಿಮಗೆ ಅನ್ನಿಸ್ತೈತಾ ಇಲ್ವಾ? ಇದನ್ನ ಮತ್ತೆ ಆ ಆಕ್ಸಿಡೆಂಟ್ ಪ್ರಯತ್ನನ ಒಬ್ಬನೇ ಯಾಕೆ ಮಾಡಿಸಿರ್ಬಾರ್ದು ಅಕ್ಕರೆ? ಎರಡ್ರ ಹಿಂದೆನೂ ಒಬ್ಬನ ಯಾಕಿರ್ಬಾರ್ದು? ನೀನು ಯಾರನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ಯಾ? ಇನ್ಯಾರ ಅಕ್ಕರೆ, ಅವನಿದಾನಲ್ಲ ಕೇಳಿ, ಬಾವಂಗೆ ತೊಂದರೆ ಕೊಡ್ತಾನಲ್ಲ, ಅದೇ ಅಕ್ಕರೆ ಕಿತಾಪತಿ ಭೂಪತಿ, ರಾಜೇಂದ್ರ ಭೂಪತಿ. ಅವನ ಹೆಸರು ಮಾತ್ರ ಭೂಪತಿ, ಆದ್ರೆ ಮಾಡೋದೆಲ್ಲ ಕಿತಾಪತಿ ಕೆಲ್ಸನಯ್ಯ. ಇಷ್ಟೆಲ್ಲ ಆದ್ಮ್ಯಾಕೂ ಬಾವಾರ್ ಯಾಕೆ ಅವನಿಗೆ ಎಚ್ಚರಿಕೆ ಕೊಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರಿ ಬನ್ನಿ, ನಾವೇ ಹೋಗ್ಬಿಟ್ಟು ಬುದ್ಧಿ ಕಲ್ಸಿ ಬರೋಣ. ಮಲ್ಲಿ, ಅವರೇ ಇದನ್ನು ಮಾಡಿದ್ದಾರೆ ಅಂತ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಬರೀ ಅನುಮಾನದ ಮೇಲೆ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ಯಾವುದನ್ನು ಸರಿಯಾಗಿ ತಿಳ್ಕೊಂಡೆ ಈ ರೀತಿ ಆರೋಪ ಮಾಡಬಾರ್ದು. ಅದು ಅಲ್ಲದೆ ಎಲೆಕ್ಟ್ರಿಷಿಯನ್ ಬಂದು ಚೆಕ್ ಮಾಡಿ ಹೇಳಿದ್ನಲ್ಲ, ವೈರಿಂಗಲ್ಲಿ ಏನೋ ಸಮಸ್ಯೆ ಆಗಿತ್ತು ಅಂತ. ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ಮಲ್ಲಿ, ಅವ್ನು ಹೇಳ್ಬಿಟ್ಟ ಅಂತ ನೀವು ಕೇಳ್ಬಿಟ್ರಂತೆ. ಯಾವತ್ತೂ ಆಗದೆ ಇರೋದು ಇವಾಗ ಹೆಂಗಾಗುತ್ತೆ ಅಂತ ನಾನು ಕೇಳ್ತೀನಿ. ಹಂಗ ಇವನಿಗೆ ಕನ್ನಡಿ ಯಾಕೆ ಬೇಕು ಅಕ್ಕಾರೆ? ಸಾಕ್ಷಿ ಅಂತ ಹೋದ್ರೆ ಯಾವ ಸಾಕ್ಷಿನೂ ಸಿಗಲ್ಲ. ಕಳ್ಳರು ಮಾಡೋ ಮೊದಲೇ ಕೆಲಸನೇ ಅದು, ಸಾಕ್ಷಿನೆಲ್ಲ ನಾಶ ಮಾಡೋದು. ಅಂದ್ಮ್ಯಾಕೆ ಸಾಕ್ಷಿಯಿಂದ ಸಿಗುತ್ತೆ ನಿಮಗೆ? ಆದರೂ ಮಲ್ಲಿ, ಹಾಗೆಲ್ಲ ಇನ್ನೊಬ್ಬರ ಕಡೆ ಬೆರಳು ಮಾಡಿ ತೋರಿಸ್ಬಾರ್ದು. ಇದೊಳ್ಳೆ ಕತ್ತೈತಲ್ಲ ಅಕ್ಕೋರೆ. ಅವನು ನಮ್ಮ ವಿರುದ್ಧ ಮಚ್ಚವನೇ ಮಚ್ಚು. ಸದ್ಯಕ್ಕೆ ನಮ್ಗಿರೋ ಶತ್ರು ಅಂದ್ರೆ ಅವನು ಒಬ್ನೇಯ. ಅಂದ್ಮ್ಯಾಕೆ ಈ ಕೆಲ್ಸ ಅವಂದೇ ಆಗಿರ್ತೈತೆ. ಅಕ್ಕಾರೆ, ಅವ್ನು ಬಂದ್ಮ್ಯಾಕೆಯ ಈ ಥರದೆಲ್ಲ ಆಗ್ತಾ ಇರೋದು. ಒಂದ್ರ ಮೇಲೆ ಒಂದು ಎಡ್ವಟ್ ಆಗ್ತಾನೆ ಐತೆ. ಅವನನ್ನು ಹೀಗೆ ಬಿಟ್ರೆ ಆಗಕ್ಕಿಲ್ಲ ಅಕ್ಕಾರೆ. ಅವನಿಗೆ ಬುದ್ಧಿ ಕಲಿಸ್ಲೇಬೇಕು. ಮಲ್ಲಿ ನೋಡು, ಗೌತಮ್ ಅವರಿದ್ದಾರಲ್ಲ, ಅವರೆಲ್ಲ ನೋಡ್ಕೋತಾರೆ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಕಾಲೇಜ್ ಟೈಮ್ ಐತಲ್ಲ, ಹೊಡು, ಓದಿನ ಕಡೆ ಗಮನ ಕೊಡು. ಗೆಳೆಯ, ಏನೋ ಇದು? ಎಲ್ಲ ಆದ್ಮೇಲೆ ಸುಮ್ಮನೆ ಯಾಕಿದ್ಯಾ ನೀನು? ಎಲ್ಲ ಕ್ಲಿಯರ್ ಆಗಿದೆ. ಇದನ್ನ ಮಾಡ್ತಾ ಇರೋದೇ ಆ ಭೂಪತಿ. ನೋಡ, ಇನ್ನು ತಡ ಮಾಡಬಾರ್ದು ಕಣ. ಈಗಿಂದೀಗ್ಲೇ ಹೋಗಿ ಅವನ ಮೇಲೆ ಕಂಪ್ಲೇಂಟ್ ಕೊಡು. ಇಲ್ಲ ನೀನೇ ಏನಾದ್ರೂ ಒಂದು ವ್ಯವಸ್ಥೆ ಮಾಡು. ನಮ್ಮ ಪಾಲಿಗೆ ಮಗ್ಗಲ್ ಮುಳ್ಳು ಅಂದ್ರೆ ಅದು ಅವನೇ ಕಣ. ನೀನೇನು, ನಿನ್ನ ಪವರ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದು ಅವನಿಗೂ ಗೊತ್ತಾಗ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೋಬಾರ್ದು ಕಣ. ಯಾಕೋ ನೀನು ಇಷ್ಟು ಸೈಲೆಂಟ್ ಆಗಿದ್ಯಾ? ನೀನ್ ತಗೊಳ್ಳೋ ಆಕ್ಷನ್ಗೆ ಅವ್ನು ಸೈಲೆಂಟ್ ಆಗ್ಬೇಕಣ. ಇವಾಗ ನಿನ್ ರಕ್ತ ಕುದೀತಾ ಇಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.